ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಆಂಧ್ರದಲ್ಲಿ ತೆಲುಗುದೇಶಂ, ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳು ಬಹಳಷ್ಟಿವೆ. ಇವು ತಮ್ಮ ತಮ್ಮ ರಾಜ್ಯದ ಭಾಷೆ, ನೆಲ, ಜಲ, ಅಸ್ಮಿತೆಯನ್ನು ಕಾಪಾಡಿಕೊಳ್ಳುತ್ತಿವೆ. ಆದರೆ ಕರ್ನಾಟಕ ಯಾವ ಹಂತದಿಂದ ಯಾವ ಹಂತಕ್ಕೆ ಬಂದಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಕಾವೇರಿಯಿಂದ ಗೋದಾವರಿಯವರೆಗೆ ಇರುವ ನಾಡು ಕನ್ನಡ ನಾಡು. ಇದು ಶ್ರೀ ವಿಜಯ ಕವಿರಾಜ ಮಾರ್ಗ ಕೃತಿಯಲ್ಲಿ ಹೇಳಿದ್ದಾರೆ. ಇನ್ನು ಪ್ರಾಚೀನ ವೀರಶೈವ ಧರ್ಮದ ಪ್ರಕಾರ ಕನ್ನಡ ನಾಡು ಎಂದರೆ ಕೇದಾರ, ಉಜ್ಜಯಿನಿ, ಶ್ರೀಶೈಲ, ಕಾಶಿ, ರಂಭಾಪುರಿ ಇಲ್ಲಿಗೆ ವಿಸ್ತರಿಸಿಕೊಂಡಿತ್ತು. ಇನ್ನು ಮತ್ತೊಂದೆಡೆ ಹರಪ್ಪ ಮತ್ತು ಮೊಹೆಂಜೊದಾರೋ ಇಲ್ಲಿ ಉತ್ಖನನ ಸಂದರ್ಭದಲ್ಲಿ ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಲಿಂಗ ಮುದ್ರೆ ಕಲ್ಲು ಹೋಲುವ ಆಕೃತಿಗಳು ಸಿಕ್ಕಿವೆ. ಇದು ಕೂಡ ಕರ್ನಾಟಕದ ಪ್ರಾಚೀನತೆಯನ್ನು ಸೂಚಿಸುತ್ತದೆ. ಇದು ಪ್ರಾಚೀನ ಕರ್ನಾಟಕದ ವಾಸ್ತವ ಸತ್ಯದ ಸ್ಥಳಗಳಾಗಿವೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಮುಕ್ಕಾಲು ಭಾಗ ಭಾರತವೇ ಕನ್ನಡಿಗರ ಸ್ವತ್ತಾಗಿತ್ತು ಎಂದು ಅರ್ಥೈಸಿಕೊಳ್ಳಬಹುದಾಗಿದೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ರಾಷ್ಟ್ರಕೂಟರ ಕಾಲದಲ್ಲಿ, ಚಾಲುಕ್ಯರು ಮತ್ತು ಕಳಚೂರಿ ರಾಜರುಗಳ ಕಾಲದಲ್ಲಿಯೂ ಕೂಡ ಭಾರತವು ಕನ್ನಡಿಗರ ಅಧೀನದಲ್ಲಿತ್ತು ಎಂದು ನೋಡಬಹುದಾಗಿದೆ. ಪರಿಸ್ಥಿತಿ ಹೀಗಿರುವಾಗ 12ನೇ ಶತಮಾನದಲ್ಲಿ ಅರಬ್ಬರ ದಾಳಿ ಶುರುವಾಗುತ್ತದೆ. ಅದು ನಮ್ಮದೇ ರಾಜರುಗಳ ದೌರ್ಬಲ್ಯದ ಕಾರಣದಿಂದಾಗಿ ಕನ್ನಡಿಗರ ಅಸ್ತಿತ್ವ ಇಲ್ಲಿ ಕಳೆದು ಹೋಗುತ್ತದೆ. ಬರೀ ಕನ್ನಡಿಗರದಷ್ಟೇ ಅಲ್ಲದೆ ಇಡೀ ಭಾರತ ದೇಶದ ಚರಿತ್ರೆಯ ಚಿತ್ರಣವೇ ಇಲ್ಲಿಂದ ಬದಲಾಗುತ್ತದೆ. ಇದಾದ ನಂತರ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಪ್ರಾರಂಭವಾಗುತ್ತದೆ. ಆದರೂ ಕೂಡ ಸಂಪೂರ್ಣವಾಗಿ ಕರ್ನಾಟಕವನ್ನು ಹೊಂದಿಸಲು ಇವರಿಗೆ ಸಾಧ್ಯವಾಗಲಿಲ್ಲ. ಇಲ್ಲೂ ಕೂಡ ಬೆನ್ನಿಗೆ ಬಿದ್ದ ಬೇತಾಳ ಎನ್ನುವಂತೆ ಬಹುಮನಿ ಮುಸ್ಲಿಂ ಸಾಮ್ರಾಜ್ಯ ಬೀದರ್ನಲ್ಲಿ ಉದಯವಾಗಿತ್ತು. ಮುಂದೊಂದು ದಿನ ಇದೇ ಬಹುಮನಿ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವನ್ನು ಹಾಳು ಮಾಡಿದ್ದು ಇತಿಹಾಸ. ಹೀಗೆ ಹಾಳಾದ ಕನ್ನಡಿಗರ ಸಂಸ್ಕೃತಿ ಮತ್ತೆ ಒಂದಾದದ್ದು 1 ನವೆಂಬರ್ 1956ರಲ್ಲಿ. ಇಲ್ಲಿ ಅನೇಕ ಕನ್ನಡಿಗರ ಹೋರಾಟದ ಫಲವಾಗಿ ಕರ್ನಾಟಕ ಒಂದುಗೂಡಲು ಸಾಧ್ಯವಾಗಿತ್ತು. ಕೆಲವು ಸ್ಥಳಗಳು ಇನ್ನೂ ಕೂಡ ಕರ್ನಾಟಕಕ್ಕೆ ಸೇರಿಲ್ಲ. ಹೀಗೆ ಒಂದಾದ ಕರ್ನಾಟಕವು 20 ಭಾಗವಾಗಿ ಅನ್ಯರ ಅಧೀನಕ್ಕೆ ಒಳಪಟ್ಟಿತ್ತು. ಹೀಗೆ ಹಳೆ ಮೈಸೂರು ಭಾಗದ ಹಾಗೂ ರಾಜವಂಶಸ್ಥರಾದ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಇವರು ಮೊದಲ ರಾಜ್ಯಪಾಲರಾಗ್ತಾರೆ. ಮೊದಲ ಸಿಎಂ ಆಗಿ ಕೆ.ಸಿ. ರೆಡ್ಡಿ ಇವರಾಗ್ತಾರೆ. ಇತಿಹಾಸ ಏನೇ ಇರಲಿ, ಇಲ್ಲಿಂದ ನವ ಕರ್ನಾಟಕದ ನಿಜವಾದ ಇತಿಹಾಸ ಪ್ರಾರಂಭವಾಗುತ್ತದೆ. 4 ಭಾಗಗಳಿಂದ ಒಂದುಗೂಡಿದ ಮೈಸೂರು ರಾಜ್ಯ 1 ನವೆಂಬರ್ 1973ಕ್ಕೆ ಕರ್ನಾಟಕ ಎಂದು ನಾಮಕರಣಗೊಳ್ಳುತ್ತದೆ. ಕಲ್ಯಾಣ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಭಾಗದಲ್ಲಿ ಇತ್ತೀಚೆಗೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಜನರಲ್ಲಿ ಹೆಚ್ಚಿನ ತಿಳುವಳಿಕೆ ಮೂಡುತ್ತಿದೆ. ಈ ಭಾಗದ ಇತಿಹಾಸದ ಹಿರಿಮೆಯು ಇವರಿಗೆ ಅರಿವಾಗುತ್ತಿದೆ. ಇದಕ್ಕೆ ಕಾರಣ ಬೆಳೆಯುತ್ತಿರುವ ಸಾಮಾಜಿಕ ಜಾಲತಾಣಗಳು. ಕರ್ನಾಟಕದಲ್ಲಿದ್ದ ಪ್ರಾದೇಶಿಕ ಪಕ್ಷಗಳಿಗೆ ಕನ್ನಡ ಅಸ್ಮಿತೆಯ ಕೊರತೆ ಇದೆ. ಈ ಕೇಂದ್ರ ಸರ್ಕಾರಗಳು ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಿಗೆ ಕೊಟ್ಟಷ್ಟು ಪ್ರಾತಿನಿಧ್ಯವನ್ನು ಕರ್ನಾಟಕಕ್ಕೆ ನೀಡುತ್ತಿಲ್ಲ. ಕಾರಣ ಕನ್ನಡಿಗರಲ್ಲಿ ಒಗ್ಗಟ್ಟು ಇಲ್ಲ. ಬೀದರ್ನಿಂದ ಇದು ಚಾಮರಾಜನಗರದವರೆಗೆ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಒಂದುಗೂಡಲೇಬೇಕು. ದೊಡ್ಡ ಮಟ್ಟದಲ್ಲಿ ಕನ್ನಡಿಗರು ಒಂದುಗೂಡಿದಾಗ ಮಾತ್ರ ಕನ್ನಡಿಗರ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಮರಾಠಿಗರು ಮತ್ತು ತೆಲುಗು ಜನರು, ತಮಿಳಿಗರು ಇವರಂತೆ ಕನ್ನಡಿಗರು ಕೂಡ ಒಂದುಗೂಡಿ ತಮ್ಮ ಅಸ್ಮಿತೆಯನ್ನು ರಕ್ಷಿಸಿಕೊಳ್ಳಬೇಕು. ಆಗ ಮಾತ್ರ ಕನ್ನಡಿಗರ ಕನಸುಗಳು ನನಸಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.